ಇನ್ನು ಬಿಜೆಪಿ ಸಾಕಷ್ಟು ಲೆಕ್ಕಾಚಾರ ಹಾಕ್ತಿದೆ, ಯಾರನ್ನ ಎಲ್ಲಿ, ಜೊತೆಗೆ ಸಮುದಾಯವನ್ನ ಗಮನದಲ್ಲಿಟ್ಕೊಂಡು ಎಲ್ಲಿ ಹೆಚ್ಚಿನ ಮತದಾರರಿದ್ದಾರೆ ಅನ್ನೋದು. ಇನ್ನು ಕೇಸರಿ ಕಲೆಗಳಿಗೆ ಟಿಕೆಟ್ ಹಂಚಲು ರಂಗತಾಲೀಮ್ನಲ್ಲಿ ಮತ್ತೊಂದು ಬಹಳ ಮುಖ್ಯವಾದಂಥದ್ದು ಅಂತಂದ್ರೆ ಬೆಂಗಳೂರಿನ ನಾಯಕರು ಈಗ ಮ್ಯಾರಥಾನ್ ಮೀಟಿಂಗ್ಗಳನ್ನು ನಡೆಸ್ತಾ ಇದ್ದಾರೆ. ಕೋರ್ ಕಮಿಟಿ ಸಭೆಯಲ್ಲಿ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಯಾವ ಕ್ಷೇತ್ರದಲ್ಲಿ ಹೇಗೆ ಯಾರನ್ನ ನಿಲ್ಲಿಸಿದ್ರೆ ಸೂಕ್ತ, ಇನ್ನು 15 ಜಿಲ್ಲೆಗಳ ಸದಸ್ಯರಿಂದ ಅಭಿಪ್ರಾಯವನ್ನ ಸಂಗ್ರಹ ಮಾಡಲಾಗುತ್ತೆ. ಒಟ್ಟು 110 ಕ್ಷೇತ್ರ ಅಭ್ಯರ್ಥಿಗಳ ನಾಡಿ ಮಿಡಿತ ಪರಿಶೀಲನೆ, ಯಾರು ಸೂಕ್ತ ಈ ಕ್ಷೇತ್ರಗಳಿಗೆ ಅನ್ನೋದು. ಪದಾಧಿಕಾರಿಗಳ ಜೊತೆ ಬಿಜೆಪಿ ನಾಯಕರ ಸಮಾಲೋಚನೆ. ವಿರೋಧಿ ಪಡೆ ಹಣಿಯಲು ಹುರಿಯಾಳಿಗಳು ಈಗ ಯಾರು ಅನ್ನೋ ಸರ್ಚ್ ನಡೀತಾ ಇದೆ. ಕೇಸರಿ ಕಲೆಗಳ ಟಿಕೆಟ್ ಹಂಚಿಕೆಯ ರಂಗ ತಾಲೀಮು ಬಹಳ ಭರದಿಂದ ಸಾಗಿದೆ. ಯಾಕಂದ್ರೆ ಇನ್ನು ಹೆಚ್ಚು ದಿನಗಳಿಲ್ಲ, ನಾಮಪತ್ರ ಸಲ್ಲಿಕೆಗೆ ದಿನ ಹತ್ರ ಬರ್ತಾ ಇದೆ. ಸೊ ಚುನಾವಣೆಯ ದಿನಾಂಕ ಘೋಷಣೆ ಆದ ನಂತರ ಬಹಳ ಚುರುಕು ಪಡ್ಕೊಂಡಿದೆ. ಈಗ ಮೀಟಿಂಗ್ನ ಒಂದಷ್ಟು ಫೋಟೋಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ರಾಜ್ಯಾಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್, ಸಿಎಂ ಬಸವರಾಜ ಬೊಮ್ಮಾಯಿ ಸೇರಿದ ಹಾಗೆ BSY. ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ಗೆ ಬಹುತೇಕ ಟಿಕೆಟ್ ಫಿಕ್ಸ್. ಹಾಲಿ ಶಾಸಕ ಡಾಕ್ಟರ್ ಕೆ ಸುಧಾಕರ್ ಬಹುತೇಕ ಅಂತಿಮ. ಯಾಕಂದ್ರೆ ಆಸ್ ಮಿನಿಸ್ಟರ್ ಒಳ್ಳೆ ಸ್ಕೋರ್ನ ಈ ಬಾರಿ ಅವರು ಮಾಡಿದ್ದಾರೆ. ಸೊ ಪರ್ಯಾಯವಾಗಿ ಯಾವುದೇ ಅಭ್ಯರ್ಥಿ ಕೂಡ ಇಲ್ಲ, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಸುಧಾಕರ್ ಹೆಸರು ಅಧಿಕೃತವಾಗಿ ಘೋಷಣೆ ಆಗೋದು ಒಂದೇ ಬಾಕಿ. ಸೊ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ಗೆ ಬಹುತೇಕ ಟಿಕೆಟ್ ಫಿಕ್ಸ್. ಪರ್ಯಾಯವಾಗಿ ಯಾವುದೇ ಕ್ಯಾಂಡಿಡೇಟ್ ಇಲ್ಲ. ಸೊ ಹಾಲಿ ಶಾಸಕ ಡಾಕ್ಟರ್ ಕೆ ಸುಧಾಕರ್ ಬಿಜೆಪಿಯ ಟಿಕೆಟ್ ಅನ್ನ ಅಲ್ಲಿ ಪಡೆಯಲಿದ್ದಾರೆ. ಇದೇ ರೀತಿಯಾಗಿ ಅನೇಕ ವಲಸೆ ಹೋಗಿದ್ದಂತಹ ನಾಯಕರುಗಳ ಕ್ಷೇತ್ರಗಳ ಟಿಕೆಟ್ ಬಹುತೇಕ ಅವರಿಗೆ ಸಿಗುತ್ತೆ. ಯಾಕಂದ್ರೆ ಬೈ ಎಲೆಕ್ಷನ್ ಅಲ್ಲೂ ಕೂಡ ಅದನ್ನು ಪ್ರೂವ್ ಮಾಡಿದ್ದಾರೆ. ತಮ್ಮ ಪರ ಪಕ್ಷ ಬದಲಾದರೂ ಕೂಡ, ಚಿಹ್ನೆ ಬದಲಾದರೂ ಕೂಡ ಮತದಾರರು ತನ್ನ ಪರ ಇದ್ದಾರೆ ಅನ್ನೋದನ್ನ ಇವರೆಲ್ಲರೂ ಕೂಡ ಪ್ರೂವ್ ಮಾಡಿದರು. ಹಾಗಾಗಿ ಮತ್ತೆ ಯಾವುದೇ ಸಂಶಯ ಇರೋದಿಲ್ಲ. ಸೊ ಡಾಕ್ಟರ್ ಕೆ ಸುಧಾಕರ್ ಕೇಸರಿ ಕಲಿಗಳಿಗೆ ಟಿಕೆಟ್ ಹಂಚಲು ಈಗ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಈಗ ಇನ್ನೇನು ಕೆಲವೇ ದಿನಗಳಲ್ಲಿ, ಇನ್ನೇನು 2-3 ದಿನದಲ್ಲಿ ಅನೌನ್ಸ್ಮೆಂಟ್ ಆಗೋ ನಿರೀಕ್ಷೆ ಇದೆ. ಸೊ ಬೆಂಗಳೂರಿನಲ್ಲಿ ನಾಯಕರ ಮ್ಯಾರಥಾನ್ ಮೀಟಿಂಗ್ ನಡೀತಾ ಇದೆ. ಅದರಲ್ಲಿ ಡಾಕ್ಟರ್ ಕೆ ಸುಧಾಕರ್ ಆರೋಗ್ಯ ಸಚಿವರು, ಅವರಿಗೆ ಅವರ ಟಿಕೆಟ್, ಅವರ ಕ್ಷೇತ್ರದ ಟಿಕೆಟ್ ಬಹುತೇಕ ಫೈನಲ್. ಇನ್ನು ಹಲವಾರು ನಾಯಕರು, ಬೈರತಿ ಬಸವರಾಜ್ ಇರ್ಬೋದು, ST ಸೋಮಶೇಖರ್ ಇರ್ಬೋದು, ಮುನಿರತ್ನ ಅವರು, ಇವರೆಲ್ಲರೂ ಕೂಡ ಪಕ್ಕಾ ಅವರ ಕ್ಷೇತ್ರಗಳಲ್ಲಿ ಒಂದು ಹಿಡಿತವನ್ನು ಸಾಧಿಸಿರುವಂಥದ್ದು. ಇನ್ನು ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಯಾರಿಗೆ ಟಿಕೆಟ್ ಅನ್ನೋದು, ಶಾಸಕ GT ದೇವೇಗೌಡ ಸಂಬಂಧಿಗೆ ಏನಾದರೂ ಟಿಕೆಟ್ ಫೈನಲ್ ಮಾಡ್ತಾರಾ? ಸಿಕಲ್ ರಾಮಚಂದ್ರಗೌಡ ಹೆಸರು ಬಹುತೇಕ ಅಲ್ಲಿ ಖಚಿತ ಅಂತ ಗೊತ್ತಾಗ್ತಿದೆ. ರಾಮಚಂದ್ರಗೌಡರ ಹೆಸರು ಅಧಿಕೃತ ಘೋಷಣೆ ಒಂದೇ ಬಾಕಿ ಅನ್ನೋ ರೀತಿಯಾಗಿದೆ ಶಿಡ್ಲಘಟ್ಟದಲ್ಲಿ. ಸೊ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಬಿಜೆಪಿ ಟಿಕೆಟ್ಗೆ ಯಾವುದೇ ಪೈಪೋಟಿ ಇಲ್ಲ. ಸೊ ಇಂಥ ಕ್ಷೇತ್ರಗಳು ಹೆಚ್ಚು ಕಾಂಪ್ಲಿಕೇಟೆಡ್ ಅನ್ನಿಸುತ್ತೆ. ಸುಗಮವಾಗಿ ಸಾಗಬಲ್ಲಂಥ ಒಂದಷ್ಟು ಕ್ಷೇತ್ರಗಳಿವೆ. ಅದರಲ್ಲಿ ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟದಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಕೋರ್ ಕಮಿಟಿಯ ಸಭೆಯಲ್ಲಿ ರಾಮಚಂದ್ರಗೌಡರ ಹೆಸರು ಅಲ್ಲಿ ಚರ್ಚೆಗೆ ಬಂದಿರೋದು, ಜೊತೆಗೆ ಯಾವುದೇ ಹೆಚ್ಚಿನ ವಿರೋಧ ಇಲ್ಲದೆ ಫೈನಲ್ ಆಗುವಂಥ ನಿರೀಕ್ಷೆ ಇದೆ. ಸೊ ಹೀಗೆ ಪ್ರದೇಶವಾರು ಒಂದೊಂದೇ ಕ್ಷೇತ್ರಗಳನ್ನು ಈಗ ಫೈನಲ್ ಮಾಡ್ಕೊಳ್ತಾ ಬರ್ತಾ ಇದೆ. ಆಲ್ಮೋಸ್ಟ್ ಸದ್ಯದಲ್ಲೇ ನಾವು ಲಿಸ್ಟನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಅಭಿಪ್ರಾಯ ಸಂಗ್ರಹ ಭಾಳ ಮುಖ್ಯವಾಗಿ ನಡೀತಾ ಇರೋದು. ಸೊ 15 ಜಿಲ್ಲೆಗಳ ಸದಸ್ಯರನ್ನು ಕರೆದು ಈಗ ಚರ್ಚೆ ಮಾಡಿ ಫೈನಲಿ ಟಿಕೆಟನ್ನು ಫೈನಲ್ ಮಾಡಲಾಗಿದೆ. ಇನ್ನು ಗೌರಿಬಿದನೂರು ಕದನ ಕಣದಲ್ಲಿ ಟಿಕೆಟ್ಗಾಗಿ ಫೈಟ್. ಗೌರಿಬಿದನೂರು ಟಿಕೆಟ್ಗೆ ಇಬ್ಬರ ನಡುವೆ ಪೈಪೋಟಿ ನಡೀತಾ ಇದೆ. ಯಾರಿಗೆ ಟಿಕೆಟ್ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಬಾಗೇಪಲ್ಲಿ ಕ್ಷೇತ್ರದ ಬಿಜೆಪಿ ಟಿಕೆಟ್ಗಾಗಿ 3 ಕದನ ಇದೆ. ಅವರ ಪೈಪೋಟಿಯ ನಡುವೆ ಹೊಸ ಆಕಾಂಕ್ಷಿಗೆ ಏನಾದರೂ ಮಣೆ ಹಾಕ್ಬೋದಾ? ಗೌರಿಬಿದನೂರು ಕದನ ಕಣದಲ್ಲಿ 3 ಫೈಟಲ್ಲಿ ನಡೀತಾ ಇರೋದ್ರಿಂದ ಕೆಲವೊಂದಷ್ಟು ಕಾಂಪ್ಲಿಕೇಟೆಡ್ ಕ್ಷೇತ್ರಗಳು ಇವೆ. ಭೀಮಪ್ಪ ಪಾಟೀಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ. ಭೀಮಪ್ಪ, ಈಗ ಕೆಲವೊಂದು ಕ್ಷೇತ್ರಗಳ ಟಿಕೆಟ್ನಲ್ಲಿ ಯಾವುದೇ ಕಾಂಪ್ಲಿಕೇಶನ್ ಇಲ್ಲ. ಚಿಕ್ಕಬಳ್ಳಾಪುರದಲ್ಲಿ ನೋಡೋದಾದರೆ, ಶಿಡ್ಲಘಟ್ಟದಲ್ಲಿ, ಆದರೆ ಕೆಲವೊಂದಷ್ಟು ಗೌರಿಬಿದನೂರಿನಲ್ಲೂ ಕೂಡ ಹೇಗೆ, ಯಾರಿಗೆ ಟಿಕೆಟು, ಇದರ ಬಗ್ಗೆ ಕೂಡ ಈಗ ಲೆಕ್ಕಾಚಾರ ನಡೀತಾ ಇದೆ. ಸೊ ಎಲ್ಲಿ ಸುಲಭವಾಗಿದೆ, ಎಲ್ಲಿ ಸ್ವಲ್ಪ ಗೊಂದಲ ಇದೆ ಭೀಮಪ್ಪ? ಅವಿನಾಶ್, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಅಲ್ಲಿ ಒಂದು ಕಮಲನ ಅಲಿಸ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಈಗ ಪ್ರಸ್ತುತ ಒಂದು ಆರೋಗ್ಯ ಸಚಿವರಾಗಿರೋದು ನಮಗೆಲ್ಲ ಗೊತ್ತಿರುವಂತದ್ದು. ಅದು ವಿಶೇಷವಾಗಿ ಬಿಜೆಪಿ ಪಕ್ಷಕ್ಕಿಂತ ಒಂದು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಮಲನ ಅಳಿಸ್ತಕ್ಕಂಥ ಒಂದು ಟಾರ್ಗೆಟ್ ನೀಡಲಾಗಿದೆ. ಹಾಗಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು ಎಲ್ಲೆಲ್ಲಿ ತಮ್ಮ ಅಭ್ಯರ್ಥಿಗಳನ್ನ ಹಾಕ್ಬೇಕು ಮತ್ತು ಎಲ್ಲೆಲ್ಲಿ ಯಾವ್ಯಾವ ಸಮುದಾಯದವ್ರನ್ನ ಹಾಕ್ಬೇಕು ಮತ್ತು ಎಲ್ಲೆಲ್ಲಿ
ಈ ಕಾಂಗ್ರೆಸ್ಗೆ ಮಣ್ಣು ಮುಗಿಸ್ಬೇಕು ಅನ್ನತಕ್ಕಂಥ ಒಂದು ವಿಶೇಷ ಚುನಾವಣಾ ತಂತ್ರಗಳನ್ನು ರೂಪಿಸಿದ್ದಾರೆ. ಹಾಗಾಗಿ ಈಗ ಈಗಾಗಲೇ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಪರ್ಯಾಯ ಅಭ್ಯರ್ಥಿಗಳು ಇಲ್ಲದ ಕಾರಣ ಮತ್ತು ಸುಧಾಕರ್ ಅವರಿಗೆ ಬಹುತೇಕ ಟಿಕೆಟ್ ಖಚಿತ ಎನ್ನಲಾಗಿದೆ. ಮತ್ತು ಇನ್ನುಳಿದಂತೆ ಒಂದು ಜಿಲ್ಲೆಯ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಏನಿದೆ, ಬಾಗೇಪಲ್ಲಿ ಒಂದು ಒಕ್ಕಲಿಗ ಸಮುದಾಯ, ಅದು ಇಷ್ಟೊಂದು ವಿಶೇಷವಾಗಿ ರೆಡ್ಡಿ ಸಮುದಾಯ ಹೆಚ್ಚಾಗಿರ್ತಕ್ಕಂಥ ಕಾರಣ ಮತ್ತು ಅಲ್ಲಿ ಒಂದು ಕಾಂಗ್ರೆಸ್ಸಿನ ಒಂದು ಪ್ರಬಲ ಶಾಸಕರು ಅಂದ್ರೆ ಎಸ್ ಸುಬ್ಬಾರೆಡ್ಡಿ ಅವರು ಇರುವ ಕಾರಣ ಅಲ್ಲಿ ಸುಬ್ಬಾರೆಡ್ಡಿ ಅವರು ಬಿಜೆಪಿಗೆ ಬರ್ತೀನಿ ಅಂತ ಹೇಳಿ ಕೈ ಕೊಟ್ಟಿದ್ರು. ಹಾಗಾಗಿ ಸುಬ್ಬಾರೆಡ್ಡಿ ಅವರಿಗೆ ರಾಜಕೀಯವಾಗಿ ಮಣ್ಣು ಮುಚ್ಚಿಸಿ ಅಲ್ಲಿ ಬಿಜೆಪಿ ಅಳಿಸೋದಕ್ಕೆ ಒಂದು ಸುಧಾಕರ್ ಅವರು ರಣತಂತ್ರ ಮಾಡಿದ್ದಾರೆ. ಅದೇ ರೀತಿಯಾಗಿ ಈಗಾಗಲೇ ಅಲ್ಲಿ ಬಾಗೇಪಲ್ಲಿಯಲ್ಲಿ ಒಬ್ಬರಲ್ಲ ಇಬ್ಬರಲ್ಲ 3 ಜನರನ್ನ ನಿಲ್ಲಿಸಿ ಅಭ್ಯರ್ಥಿಗಳನ್ನ ರೆಡಿ ಮಾಡಿದ್ರು. ಅದರಲ್ಲಿ ಯಾರಿಗೆ ಟಿಕೆಟ್ ಕೊಟ್ರು ನಾವು ಚುನಾವಣೆ ಸ್ಪರ್ಧಿಸ್ತೀವಿ ಅಂತಕ್ಕಂಥ ಒಂದು ಮತ್ತೊಂದು ಕಡೆ ಮಾಹಿತಿ ಆದ್ರೆ, ಮತ್ತೊಂದು ಕಡೆ ಏನಾದ್ರೂ ಮಾಡಿ ಬಾಗೇಪಲ್ಲಿಯಲ್ಲಿ ಈ ಬಾರಿಯನ್ನು ಕಮಲ ಅರಳಿಸಬೇಕು ಅಂತೇಳಿ ವಿಶೇಷವಾಗಿ ಮಾಜಿ ಒಂದು ಪೊಲೀಸ್ ಅಧಿಕಾರಿ ಸೇರಿದಂತೆ 3 ಕಣಕ್ಕಿಳಿಸ್ತಕ್ಕಂಥ ತಂತ್ರ ನಡೀತಾ ಇದೆ. ಅದರಲ್ಲಿ ಯಾರಿಗೆ ಧನ್ಯವಾದ ಭೀಮಪ್ಪ ಪಾಟೀಲ್.